ಮತ್ತೆ ಬೇಕಾದ್ರೆ ಮತ್ತೆ ಹೊಡಿಲಿ, ಬೆನ್ನು ಕೊಡ್ತೇನೆ. ಅಭ್ಯಾಸ ಅದಲ್ವೇ? ಅದಕ್ಕಾಗಿ ದ್ವೇಷ ಅಲ್ಲ. ಆ ಪಾಪಿ ಮಗ ಹೋಗಿ ಹೋಗಿ ನನಗೆಂದು ಏನಂದ ಅವ್ನು ಹೋಗಿ ಹೋಗಿ ನನಗೆ ಸಂಡ ಅಂತಲ್ಲ, ಸಂಡ ಅಂತಲ್ಲ, ಅದಲ್ಲ ಹೇಮ, ನನಗೂ ಸಂಡ ಅಂದಲ್ಲ. ಎಂತದ ನಿನ್ ತಲೆ ಸರಿ ಉಂಟು ಅಂತ ಕೇಳ್ತೇವೆ. ಯಾಕೆ ಹೇಮ? ಅವ ಹೇಳಿದ್ದು ಒಮ್ಮೆ, ನೀ 11 ಬಾರಿ ಹೇಳ್ಸತ್ತೀನಿ. ಹೇಮ ಹೇಳದೆ ಇರ್ಲಿಕ್ಕಾಗ್ತದ? ಅವನು ನನಗೆ ಸಂಡ ಅಂತ ಹೇಳಿದ್ದಲ್ಲ, ಸಿಟ್ಕೊಳ್ಳುದಿಲ್ವಾ? 12 ಆಯ್ತು ಹೇಳಿ. ಯೋಚನೆ ನೀನೇ ಮಾಡು. ಅವ ನನಗೆ ಬೇರೆ ಏನೇ ಹೇಳಿದ್ರು ನಾವು ತಲೆ ಕೆಡಿಸ್ಕೊಳ್ಳುದಿಲ್ಲ. ನನಗವ ಸಂಡ ಅಂದಲ್ಲ. 13 ಆಯ್ತು. ಇನ್ನು ನಾ ಲೆಕ್ಕ ಮಾಡುದಿಲ್ಲ, ಆ ಮಕ್ಕಳು ಮರಿ ಲೆಕ್ಕ ಮಾಡುದು. ಲೆಕ್ಕ ಮಾಡುವಾಗ 1 2 3 4 5 6 ಬೇರೆ ಮಾತಾಡ್ಬೇಡಿ, ಯೋಚನೆ ಮಾಡು. ಏನು? ನಾನು ಮದುವೆ ಆಗುವ ಹೆಣ್ಣು ನೀನು. ನಿನ್ನ ಎದುರುಗಡೆ ಹೇಳ್ದ, ಬೇರೆ ನಾನು ಒಬ್ಬನೇ ಇದ್ರೆ ಬೇಸರ ಇಲ್ಲ ಆಗಿತ್ತು. ನಿನ್ನ ಎದುರುಗಡೆ ನನಗವ ಯಾರಿಗೆ ಗೊತ್ತಾಗ್ತದೆ? ನೀ 14 ಅವನು ನಾವು ಇನ್ನೊಬ್ಬರು ಮಾಡ್ತೇವೆ. ನನಗಮ್ಮ ಸಂಡ ಅಂತ ಹೇಳಿದ್ದ. ಹೌದು, ಆದ್ದರಿಂದ ಬಿಡುವ ಪ್ರಶ್ನೆ ಇಲ್ಲ. ಅವನಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು. ಇವತ್ತು ನಕ್ಷತ್ರಮಯ್ಯನ ಮುಟ್ಟಿದ ಮೂಲಕವಾಗಿ ನಮ್ಮಿಬ್ಬರ ದೇಶವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮಿಬ್ಬರ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ನಾಡಿನಲ್ಲಿ ಬದುಕುವ ಸಾಧ್ಯತೆ ಉಂಟೇನೋ? ಬದುಕಬಾರದು, ಬದುಕಗೂಡ